ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಯಾಪ್ಜೆಮಿನಿ ಕಂಪನಿಯ ಇಂಟರ್ವ್ಯೂ ಪ್ರೋಸೆಸ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ಗೆ 2025 ಹೇಗೆ ನಡೀತಾ ಇದೆ ಅಂತ ನೋಡೋಣ. ಸೊ ಇನಿಷಿಯಲಿ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸು ನೌಕರಿ ಆರ್ ಜಾಬ್ ಪೋರ್ಟಲ್ಸ್ ಆರ್ ಲಿಂಕ್ಡ್ಇನ್ ಇಲ್ಲೆಲ್ಲ ಕಡೆಯಿಂದ ಅಪ್ಲೈ ಮಾಡಿರ್ತೀರ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಸೂಟ್ ಆಗುವಂಥ ರೋಲ್ಸ್ಗೆ, ನಿಮ್ಮ ಸ್ಕಿಲ್ ಸೆಟ್ಗೆ ಹಾಕುವಂಥ ಜಾಬ್ಗೆ ಅಪ್ಲೈ ಮಾಡಿರ್ತೀರ. ಸೊ HR ರಿವ್ಯೂ ಮಾಡ್ತಾರೆ ನೀವು ಅಪ್ಲೈ ಮಾಡಿರೋಂಥ ಜಾಬ್ನ. ಅವ್ರಿಗೆ ರಿಕ್ವೈರ್ಮೆಂಟ್ ಇರೋದು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಸೂಟ್ ಆಗುವಂಥ ಕ್ಯಾಂಡಿಡೇಟ್ಸ್ಗೆ ದಿಲ್ ಕಾಲ್ ಬ್ಯಾಕ್ ಅಂತಂದರೆ ಫಸ್ಟ್ ದಟ್ ಈಸ್ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿರುವಂಥ ಕ್ಯಾಂಡಿಡೇಟ್ಸ್ಗೆ L1 ಇಂಟರ್ವ್ಯೂ ಸ್ಕೆಡ್ಯೂಲ್ ಆಗುತ್ತೆ. ಸೊ ನಿಮ್ಮ ಅವೈಲಬಿಲಿಟಿ, ಪ್ಯಾನಲ್ ಅವೈಲಬಿಲಿಟಿ ಎರಡೂ ಮ್ಯಾಚ್ ಮಾಡಿ ಇಂಟರ್ವ್ಯೂನ ಸ್ಕೆಡ್ಯೂಲ್ ಮಾಡ್ತಾರೆ. ನೀವು ಅಪ್ಲೈ ಮಾಡಿ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಹಾಕಿ ಯೂಶ್ವಲಿ ಮಿನಿಮಮ್ 15 days to 20 days ತೊಗೊತಾರೆ. L1 ಇಂಟರ್ವ್ಯೂ ಇಸ್ ನಥಿಂಗ್ ಬಟ್ ಪ್ಯೂರ್ಲಿ ಟೆಕ್ನಿಕಲ್ ಇಂಟರ್ವ್ಯೂ. ದಟ್ ಈಸ್ ವಿ ಕ್ಯಾನ್ ಕನ್ಸಿಡರ್ ಫಸ್ಟ್ ರೌಂಡ್ ಆಫ್ ಟೆಕ್ನಿಕಲ್ ಇಂಟರ್ವ್ಯೂ ಅಂತ. ಇದು ಅರೌಂಡ್ 30 to 40 minutes ಟೈಮ್ ತೊಗೊತಾರೆ. ಇನ್ ಕೇಸ್ ನೀವು ಟೆಕ್ನಿಕಲ್ ಬ್ಯಾಕ್ಗ್ರೌಂಡಿಂದ ಅಪ್ಲೈ ಮಾಡ್ತಿದ್ರೆ ದಟ್ ಈಸ್ ಕೋಡಿಂಗ್ ಆ್ಯಂಡ್ ಟೆಕ್ನಿಕಲ್ ಕ್ವಶನ್ಸೇ ಕೇಳ್ತಾರೆ. ನೀವು ಆ್ಯಸ್ ಐ ಮೆನ್ಷನ್ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿ L1 ಇಂಟರ್ವ್ಯೂ ಆಗೋಕ್ಕೆ ಟೈಮ್ ಯೂಶ್ವಲಿ 1 week to 15 days ತೊಗೋಬೋದು. ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ವಿತಿನ್ ಎ ವೀಕಲ್ಲಿ ದೆಲ್ ಸ್ಕೆಡ್ಯೂಲ್ ಇಂಟರ್ವ್ಯೂ. ನೀವು ಕೊಟ್ಟಿರುವಂಥ L1 ಇಂಟರ್ವ್ಯೂ ಚೆನ್ನಾಗಾಗಿತ್ತು ಅಂತಂದರೆ ವಿಲ್ ಗೆಟ್ ಎ ಕಾಲ್ ಬ್ಯಾಕ್ ಫ್ರಮ್ HR. ನಿಮ್ಮದು ಇಂಟರ್ವ್ಯೂ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು L1 2ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ. L2 ಇಂಟರ್ವ್ಯೂನ ನಾವು ಸ್ಕೆಡ್ಯೂಲ್ ಮಾಡಬೇಕು, ನಿಮ್ಮದು ಅವೈಲಬಿಲಿಟಿ ಹೇಳಿ ಅಂತ. ನಿಮ್ಮದು ಅವೈಲಬಿಲಿಟಿ ಹೇಳಿದ ಮೇಲೆ L2 ಇಂಟರ್ವ್ಯೂನ ಸ್ಕೆಡ್ಯೂಲ್ ಮಾಡ್ತಾರೆ. L2 ಇಂಟರ್ವ್ಯೂ ಈಸ್ ಆಲ್ಸೋ ಟೆಕ್ನಿಕಲ್ ರೌಂಡ್, ದಟ್ ಈಸ್ ಸೆಕೆಂಡ್ ಟೆಕ್ನಿಕಲ್ ರೌಂಡ್. ಇಲ್ಲಿ ಕೂಡ ಸೇಮ್ ಕೋಡಿಂಗ್ ಪ್ಲಸ್ ಟೆಕ್ನಿಕಲ್ ಕ್ವಶನ್ಸ್ ಕೇಳ್ತಾರೆ. ಇದು ಕೂಡ 30 to 45 minutesಲ್ಲಿ ಆಗುತ್ತೆ. ನಿಮ್ಮ ಇಂಟರ್ವ್ಯೂ ಸಮ್ಟೈಮ್ಸ್ ಡಿಪೆಂಡ್ಸ್ ಆಗುತ್ತೆ, 15 to 20 minutesಲ್ಲೇ ಮುಗಿದೋಗ್ಬೋದು, ಆರ್ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 1 hour. ಇಟ್ ಡಿಪೆಂಡ್ಸ್ ಆನ್ ಕಂಪ್ಲೀಟ್ಲಿ ಆನ್ ಪ್ಯಾನಲ್. L2 ಕ್ಲಿಯರ್ ಆಗಿದೆ ಅಂತ ನಿಮಗೆ HR ಏನಾದರೂ ಕಾಲ್ ಮಾಡಿದರೆ ಥರ್ಡ್ ರೌಂಡ್ ಬಂದುಬಿಟ್ಟು HR ರೌಂಡ್ ಇರುತ್ತೆ. ದಟ್ ಈಸ್ ದ ಲಾಸ್ಟ್ ರೌಂಡ್ ಆಫ್ ದ ಇಂಟರ್ವ್ಯೂ. ಇಲ್ಲಿ ನಡೆಯುತ್ತೆ ಅಂತಂದರೆ ಸ್ಯಾಲ್ರಿ ಡಿಸ್ಕಷನ್ ಆಗಿರ್ಬೋದು, ಮ್ಯಾನೇಜರಲ್ ಕ್ವಶನ್ಸು, HR ರಿಲೇಟೆಡ್ ಕ್ವಶನ್ಸ್ ಕೂಡ ಕೇಳ್ಬೋದು. ಇಲ್ಲಿ ಸ್ಯಾಲ್ರಿ ನೆಗೋಷಿಯೇಷನ್ ಏನಾದರೂ ಮಾಡಿದ್ರೆ ಇಲ್ಲಿ ಕೂಡ ಮಾಡ್ಕೋಬೋದು. ಯೂಶ್ವಲ್ ಆಗಿ ನೀವು ಜಾಬ್ ಅಪ್ಲೈ ಮಾಡಿ ಈಚ್ ಆ್ಯಂಡ್ ಎವ್ರಿ ರೌಂಡ್ಗೂ 1 week ಟೈಮ್ ಡ್ಯೂರೇಷನ್ ತೊಗೊತಾರೆ ಲೈಕ್ ರಿಸಲ್ಟ್ ಬರೋಕ್ಕೆ. ಸಮ್ಟೈಮ್ಸ್ ಬೇಗ ಕ್ವಿಕ್ಕಾಗಿ ಕೂಡ ಬರ್ಬೋದು, ಸಮ್ಟೈಮ್ಸ್ 15 to 20 days ಡಿಲೇ ಕೂಡ ಆಗ್ಬೋದು. ಇಟ್ ಡಿಪೆಂಡ್ಸ್ ಕಂಪ್ಲೀಟ್ಲಿ ಆನ್ ದ ರಿಕ್ವೈರ್ಮೆಂಟ್ ಆ್ಯಂಡ್ ಡ್ಯೂರೇಷನ್ ಆಫ್ ದ ಇಂಟರ್ವ್ಯೂ ಕೂಡ ಡಿಪೆಂಡ್ಸ್ ಆನ್ ದ ಪ್ಯಾನಲ್ ಆ್ಯಂಡ್ ದ ಕ್ಯಾಂಡಿಡೇಟ್. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಕ್ವಶನ್ಸ್ ಇದ್ದ ಅಂತಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.